ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಈಗಂತೂ ಎಲ್ಲೆಲ್ಲೂ ಎಕ್ಸ್ಪ್ರೆಸ್ ವೇಗಳದ್ದೇ ಸುದ್ದಿ. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಅಲ್ಲ, ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಓಡಾಡ್ತಾ ಇರೋರು ಅಲ್ಲಿ ಬರ್ತಾ ಇರುವ ಫೈನ್ಗಳನ್ನ ಕಂಡು ಬೆಚ್ಚಿ ಬೀಳ್ತಾ ಇದ್ದಾರೆ. ಓವರ್ ಸ್ಪೀಡು, ಸೀಟ್ ಬೆಲ್ಟು, ಮೊಬೈಲ್ನಲ್ಲಿ ಮಾತಾಡೋದು, ಹೀಗೆ ಪ್ರತಿಯೊಂದನ್ನು ಕೂಡ ಅಲ್ಲಿ ಅಳವಡಿಸಲಾಗಿರುವ ಕ್ಯಾಮೆರಾಗಳು ಸೆರೆ ಹಿಡಿದು ವಾಹನದ ಮಾಲೀಕರಿಗೆ ನೋಟಿಸ್ ಅನ್ನ ಕಳಿಸ್ತಾ ಇವೆ. ಹಾಗೇನೆ ಅಲ್ಲಿ ಸಾಕಷ್ಟು ಫೈನ್ ಕೂಡ ವಸೂಲಿ ಆಗ್ತಾ ಇದೆ. ಇನ್ನು ಈ ವ್ಯವಸ್ಥೆಯಿಂದ ಜನರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ ಅನ್ನೋದು ಎಷ್ಟು ನಿಜಾನೋ, ಹಾಗೇನೆ ಮೈಸೂರು ಬೆಂಗಳೂರು ರಸ್ತೆಯಲ್ಲಿ ಆಗ್ತಾ ಇರುವಂತಹ ಅಪಘಾತಗಳು ಕಡಿಮೆ ಆಗ್ತಾ ಇವೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಸೊ ಪೊಲೀಸ್ ಇಲಾಖೆ ತಾವು ಮಾಡ್ತಾ ಇರುವಂತಹ ಕೆಲಸದಲ್ಲಿ ಯಶಸ್ಸು ಸಿಕ್ಕಿದೆ ಅಂತ ಹೇಳ್ಕೊಳ್ತಾ ಇದೆ. ಹೀಗೆ ಬೆಂಗಳೂರು ಮೈಸೂರು ರಸ್ತೆ ಸೇರಿದ ಹಾಗೆ ಸಾಕಷ್ಟು ಹೆದ್ದಾರಿಗಳ ಬಗ್ಗೆ ಈಗ ಚರ್ಚೆ ನಡೀತಾ ಇರುವಂತಹ ಹೊತ್ತಲ್ಲೇ ಭಾರತದ ಅತಿ ಉದ್ದದ ಹೈವೇ ಯಾವುದು ಅನ್ನೋ ಕುತೂಹಲ ಸಾಕಷ್ಟು ಜನರನ್ನ ಕಾಡ್ತಾ ಇದೆ. ಹಾಗಾದ್ರೆ ಇನ್ಯಾಕೆ ತಡ, ಭಾರತದ ಅತಿ ಉದ್ದದ ಹೈವೇಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ನಮ್ಮಲ್ಲಿ ಸಾಕಷ್ಟು ಜನ ಭಾರತದ ಅತಿ ಉದ್ದದ ಹೆದ್ದಾರಿಯಲ್ಲಿ ಸಂಚಾರ ಮಾಡಿರ್ತೀರ. ಈ ಹೆದ್ದಾರಿ ಕರ್ನಾಟಕದಲ್ಲೂ ಕೂಡ ಹಾದು ಹೋಗುತ್ತೆ. ಯಾಕೆಂದ್ರೆ ಅದು ಭಾರತದ ದಕ್ಷಿಣದ ತುದಿಯಿಂದ ಉತ್ತರದ ಕಾಶ್ಮೀರದವರೆಗೂ ಹಬ್ಬಿದೆ. ಆ ರಸ್ತೆ ಬೇರೆ ಯಾವುದೂ ಅಲ್ಲ, ಅದು ಕನ್ಯಾಕುಮಾರಿಯಿಂದ ಶ್ರೀನಗರವನ್ನ ಸಂಪರ್ಕಿಸುವ ನ್ಯಾಷನಲ್ ಹೈವೇ ನಂಬರ್ 44. ಈ NH44 ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗೂ ಹಬ್ಬಿದೆ. ಶ್ರೀನಗರದಲ್ಲಿ ಶುರುವಾಗುವ ಈ ರಸ್ತೆ ಪಂಜಾಬ್, ಹರಿಯಾಣ, ದೆಹಲಿ, ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಕರ್ನಾಟಕ ಹಾಗೂ ತಮಿಳುನಾಡುಗಳಲ್ಲಿ ಹಬ್ಬಿದೆ. ಈ ರಸ್ತೆ ಬರೋಬ್ಬರಿ 3745 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಇದರಲ್ಲಿ ಸುವರ್ಣ ಚತುಷ್ಪಥ ರಸ್ತೆಯ 83 ಕಿಲೋಮೀಟರ್ ಹಾಗೂ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಕಾರಿಡಾರ್ನ 1828 ಕಿಲೋಮೀಟರ್ಗಳಷ್ಟು ರಸ್ತೆ ಸೇರ್ಕೊಂಡಿದೆ. ಈ ಹಿಂದೆ ಇದು ಸಾಕಷ್ಟು ಬೇರೆ ಬೇರೆ ನಂಬರ್ನ ಹೈವೇಗಳನ್ನು ಒಳಗೊಂಡಿತ್ತು. ಆದರೆ ಆ ನಂತರದಲ್ಲಿ ಈ ಎಲ್ಲ ರಸ್ತೆಗಳನ್ನು ಒಂದುಗೂಡಿಸಿ ಅದಕ್ಕೆ ನ್ಯಾಷನಲ್ ಹೈವೇ 44 ಅಂತ ಹೆಸರಿಡಲಾಯಿತು. ಆ ಬಳಿಕ ಶ್ರೀನಗರದಿಂದ ಕನ್ಯಾಕುಮಾರಿವರೆಗೂ ಇದನ್ನು NH44 ಅಂತಲೇ ಕರೆಯಲಾಗುತ್ತೆ. ಇನ್ನು ಈ ಹೆದ್ದಾರಿಯ ಒಟ್ಟು ಉದ್ದದಲ್ಲಿ ಅತಿ ಹೆಚ್ಚು ದೂರವನ್ನು ಹೊಂದಿರೋದು ತಮಿಳುನಾಡಿನಲ್ಲಿ ಈ ರಸ್ತೆ 627 ಕಿಲೋಮೀಟರ್ನಷ್ಟು ಸಾಗುತ್ತೆ. ಹಾಗೆಯೇ ಕರ್ನಾಟಕದಲ್ಲಿ 150, ಆಂಧ್ರ ಪ್ರದೇಶದಲ್ಲಿ 250, ತೆಲಂಗಾಣದಲ್ಲಿ 504 ಕಿಲೋಮೀಟರ್ಗಳಷ್ಟು ದೂರವನ್ನ ಇದು ಹೊಂದಿದೆ. ಹಾಗೆ ನೋಡಿದ್ರೆ ಅಖಂಡ ಆಂಧ್ರ ಪ್ರದೇಶ ಇದ್ದಂಥ ಸಂದರ್ಭದಲ್ಲಿ ಈ ರಸ್ತೆಯ ಅತಿ ಹೆಚ್ಚು ಭಾಗವನ್ನು ಹೊಂದಿದ್ದದ್ದು ಅಖಂಡ ಆಂಧ್ರ ಪ್ರದೇಶ ಆಗಿತ್ತು. ಆದರೆ ಆಂಧ್ರ ಪ್ರದೇಶ ಡಿವೈಡ್ ಆದ ನಂತರ ಈ ಹೆಗ್ಗಳಿಕೆ ತಮಿಳುನಾಡು ಪಾಲಾಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ 232 ಕಿಲೋಮೀಟರ್ ಸಾಗುವ ಈ ಹೆದ್ದಾರಿ ಮಧ್ಯಪ್ರದೇಶದಲ್ಲಿ 504, ರಾಜಸ್ಥಾನದಲ್ಲಿ 28, ಉತ್ತರ ಪ್ರದೇಶದಲ್ಲಿ 189, ಹರಿಯಾಣದಲ್ಲಿ 184, ಪಂಜಾಬ್ನಲ್ಲಿ 254, ಹಿಮಾಚಲ ಪ್ರದೇಶದಲ್ಲಿ 11 ಹಾಗೂ ಜಮ್ಮು ಕಾಶ್ಮೀರದಲ್ಲಿ 304 ಕಿಲೋಮೀಟರ್ಗಳಷ್ಟು ವಿಸ್ತಾರವನ್ನು ಹೊಂದಿದೆ. ಈ ರಸ್ತೆ IT ಸೆಕ್ಟರ್ ಹಾಗೂ ಇಂಡಸ್ಟ್ರಿಯಲ್ ಸೆಕ್ಟರ್ಗಳಿರುವ ಕಡೆಯಲ್ಲಿ ಹಾದು ಹೋಗುತ್ತೆ. ಹಾಗೇನೆ ಇದು ಶ್ರೀನಗರ, ಅನಂತನಾಗ್, ಜಮ್ಮು, ಪಠಾನ್ಕೋಟ್, ಜಲಂಧರ್, ಲೂಧಿಯಾನ, ಕುರುಕ್ಷೇತ್ರ, ಪಾನಿಪತ್, ದೆಹಲಿ, ಫರೀದಾಬಾದ್, ಮಥುರಾ, ಗ್ವಾಲಿಯರ್, ಝಾನ್ಸಿ, ನಾಗ್ಪುರ್, ನಿಜಾಮಾಬಾದ್, ಹೈದರಾಬಾದ್, ಕರ್ನೂಲ್, ಅನಂತಪುರ್, ಚಿಕ್ಕಬಳ್ಳಾಪುರ, ಬೆಂಗಳೂರು, ಹೊಸೂರು, ಕೃಷ್ಣಗಿರಿ, ಸೇಲಂ, ನಾಮಕ್ಕಲ್, ದಿಂಡಿಗಲ್, ಮದುರೈ, ತಿರುನಲ್ವೇಲಿ ಹಾಗೂ ಕನ್ಯಾಕುಮಾರಿಗಳನ್ನು ಬೆಸೆಯುತ್ತೆ. ಈ ಪಟ್ಟಿಯಲ್ಲಿ ಬೆಂಗಳೂರು ಹಾಗೂ ಹೈದರಾಬಾದ್ IT ಸಿಟಿಗಳಾಗಿದ್ದರೆ ದೆಹಲಿ ರಾಷ್ಟ್ರದ ರಾಜಧಾನಿಯಾಗಿದೆ. ಇನ್ನು ನಾಗಪುರವನ್ನ ಆರೆಂಜ್ ಸಿಟಿ ಅಂತ ಕರೆಯಲಾಗುತ್ತೆ. ಇದು ಭಾರತದಲ್ಲಿರುವ ಅತಿ ಉದ್ದದ ಹೆದ್ದಾರಿ ಅಂತ ಗುರುತಿಸಿಕೊಳ್ಳುತ್ತೆ. ಹಾಗಾದ್ರೆ ಇದರ ನಂತರ ಯಾವ ಹೆದ್ದಾರಿ ಇದೆ? ಗೆಳೆಯರೆ, ಅಸ್ಸಾಂನ ಸಿಲ್ಚಾರ್ನಿಂದ ಗುಜರಾತ್ನ ಪೋರ್ಬಂದರ್ವರೆಗಿನ ನ್ಯಾಷನಲ್ ಹೈವೇ ನಂಬರ್ 27 ಭಾರತದ ಅತಿ ಉದ್ದದ ಹೆದ್ದಾರಿಗಳ ಪೈಕಿ 2ನೇ ಸ್ಥಾನದಲ್ಲಿ ನಿಲ್ಲುತ್ತೆ. 3507 ಕಿಲೋಮೀಟರ್ಗಳಷ್ಟು ಉದ್ದವನ್ನು ಹೊಂದಿರುವ ಈ NH27 ಪೂರ್ವ ಹಾಗೂ ಪಶ್ಚಿಮದ ರಾಜ್ಯಗಳನ್ನು ಬೆಸೆಯುತ್ತೆ. ಇನ್ನು ಇದಾದ ನಂತರ 3ನೆಯ ಅತಿ ಉದ್ದದ ಹೈವೇ ಆಗಿ ನಮ್ಮ ಕಣ್ಣಿಗೆ ಬೀಳೋದು ನ್ಯಾಷನಲ್ ಹೈವೇ 48. ಇದು ಕೂಡ ನಮ್ಮ ಕರ್ನಾಟಕದಲ್ಲಿ ಹಾದು ಹೋಗುತ್ತೆ. ಈ ರಸ್ತೆ ದೆಹಲಿಯಿಂದ ಚೆನ್ನೈವರೆಗೂ ವಿಸ್ತರಣೆಯಾಗಿದೆ. ಇದು ಒಟ್ಟು 2807 ಕಿಲೋಮೀಟರ್ಗಳಷ್ಟು ದೂರ ಇದ್ದು ದೆಹಲಿ, ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ,
ಕರ್ನಾಟಕ ಹಾಗೂ ತಮಿಳುನಾಡುಗಳನ್ನ ಇದು ಬೆಸೆಯುತ್ತೆ. ಇದು ಕರ್ನಾಟಕದ ಪಾಲಿಗೆ ಅತ್ಯಂತ ಮುಖ್ಯ ರಸ್ತೆಯಾಗಿದ್ದು ಕರ್ನಾಟಕದ ಉತ್ತರ ಭಾಗವನ್ನ ಸಂಪರ್ಕಿಸೋದಕ್ಕೆ ಈ ರಸ್ತೆ ತುಂಬಾನೇ ಅನುಕೂಲವನ್ನ ಮಾಡಿಕೊಟ್ಟಿದೆ. ಈ NH48 ಅಂದ್ರೆ ಬೇರಿನ್ಯಾವುದೂ ಅಲ್ಲ, ನಾವು ಬೆಂಗಳೂರಿನಿಂದ ಪೂನಾ ಮುಂಬೈಗೆ ತಲುಪ್ತೀವಲ್ವಾ, ಅದೇ ರಸ್ತೆ. ಬೆಂಗಳೂರು, ಚಿತ್ರದುರ್ಗ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿಯನ್ನು ದಾಟಿ ಪುಣೆ, ಮುಂಬೈಯನ್ನ ಈ ರಸ್ತೆಯ ಮೂಲಕ ಬೆಂಗಳೂರಿಗರು ತಲುಪಬಹುದು. ಹಾಗೆಯೇ ಬೆಂಗಳೂರಿನಿಂದ ಚೆನ್ನೈಗೆ ಹೋಗುವ ಹೊಸೂರು, ಕೃಷ್ಣಗಿರಿ, ಆಂಬೂರು, ವೆಲ್ಲೂರು, ಶ್ರೀಪೆರಂಬೂರಿನಿಂದ ಚೆನ್ನೈಯನ್ನ ಇದು ಸಂಪರ್ಕ ಮಾಡುತ್ತೆ. ಈ ರಸ್ತೆ 5 ರಾಜ್ಯಗಳ ರಾಜಧಾನಿ ನಗರಗಳನ್ನು ಸಂಪರ್ಕ ಮಾಡುತ್ತೆ. ಚೆನ್ನೈ, ಬೆಂಗಳೂರು, ಮುಂಬೈ, ಗಾಂಧಿನಗರ ಹಾಗೂ ಜೈಪುರಗಳನ್ನು ಈ ರಸ್ತೆ ಬೆಸೆಯುತ್ತೆ. ಈ ರಸ್ತೆಯ ಮತ್ತೊಂದು ವಿಶೇಷತೆ ಅಂದರೆ ಇದು ಭಾರತದ ಪೂರ್ವ ಕರಾವಳಿ ತೀರದಲ್ಲಿರುವ ಚೆನ್ನೈನಿಂದ ಆರಂಭ ಆಗಿ ಪಶ್ಚಿಮ ಕರಾವಳಿಯ ಮುಂಬೈ ಮೂಲಕ ಭಾರತದ ರಾಜಧಾನಿಯನ್ನು ತಲುಪುತ್ತೆ. ಗೆಳೆಯರೆ, ಭಾರತದಲ್ಲಿ ಸುಮಾರು 200ಕ್ಕೂ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳಿವೆ. ಅವುಗಳ ಒಟ್ಟು ಉದ್ದ 1,00,000 ಕಿಲೋಮೀಟರ್ಗಳನ್ನು ದಾಟ್ತಾ ಇದೆ. ಇನ್ನು ಭಾರತದಲ್ಲಿ ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ಮುಖ್ಯ ರಸ್ತೆಗಳು, ನಗರದ ರಸ್ತೆಗಳು ಇವೆಲ್ಲವನ್ನು ಸೇರಿದ್ರೆ ಭಾರತ ಅತ್ಯುತ್ತಮವಾದ ರಸ್ತೆ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಹಾಗೆಯೇ ಇದು ವಿಶ್ವದಲ್ಲೇ ಅತಿ ಹೆಚ್ಚು ರಸ್ತೆ ಸಂಪರ್ಕ ಜಾಲವನ್ನು ಹೊಂದಿರುವ 2ನೇ ರಾಷ್ಟ್ರ ಅಂತ ಗುರುತಿಸ್ಕೊಳ್ತಾ ಇದೆ. ಇನ್ನು ಭಾರತದ 3 ಅತಿ ಉದ್ದದ ಹೆದ್ದಾರಿಗಳ ಬಗ್ಗೆ ಹೇಳಿದ ನಂತರ ನಮ್ಮಲ್ಲಿರುವ ಅತಿ ಚಿಕ್ಕದಾದ ನ್ಯಾಷನಲ್ ಹೈವೇ ಬಗ್ಗೆ ನಿಮಗೆ ಹೇಳದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಗೆಳೆಯರೆ, ನಮ್ಮಲ್ಲಿರುವ ಅತಿ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಅಂತಂದರೆ ಅದು 5 ಕಿಲೋಮೀಟರ್ನಷ್ಟು ದೂರ ಇದೆ. ಇದನ್ನು NH118 ಅಂತ ಗುರುತಿಸಲಾಗುತ್ತೆ. ಗೆಳೆಯರೆ, ಭಾರತದಲ್ಲಿರುವ ಅತಿ ಉದ್ದದ ಹೈವೇಗಳ ಪೈಕಿ ಸಾಕಷ್ಟು ರಸ್ತೆಗಳು ಕರ್ನಾಟಕದ ಮೂಲಕ ಹಾದು ಹೋಗುತ್ತೆ. ಇದು ನಮ್ಮ ಹೆಗ್ಗಳಿಕೆ. ಹಾಗೆಯೇ ಈ ರಸ್ತೆಗಳಲ್ಲದೆ ಈಗ ಇನ್ನಷ್ಟು ರಸ್ತೆಗಳನ್ನು ಕರ್ನಾಟಕದಲ್ಲಿ ಅಭಿವೃದ್ಧಿಗೊಳಿಸಲಾಗ್ತಾ ಇದೆ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ, ಬೆಂಗಳೂರಿನಿಂದ ಹೈದರಾಬಾದ್ ವರೆಗಿನ ಇಂಡಸ್ಟ್ರಿಯಲ್ ಕಾರಿಡಾರ್, ಬೆಂಗಳೂರು ಮತ್ತು ಪೂನಾ ನಡುವಿನ ಇಂಡಸ್ಟ್ರಿಯಲ್ ಕಾರಿಡಾರ್, ಹಾಗೆಯೇ ಹೊಸದಾಗಿ ನಿರ್ಮಾಣ ಆಗ್ತಾ ಇರುವ 14 ಪಥದ ಬೆಂಗಳೂರು ಮುಂಬೈ ಎಕ್ಸ್ಪ್ರೆಸ್ ವೇ, ಹೀಗೆ ಸಾಕಷ್ಟು ರಸ್ತೆಗಳನ್ನ ಕರ್ನಾಟಕದಲ್ಲಿ ಕೂಡ ಅಭಿವೃದ್ಧಿ ಮಾಡಲಾಗ್ತಾ ಇದೆ. ಈ ರಸ್ತೆಗಳ ಅಭಿವೃದ್ಧಿಯಿಂದ ಕರ್ನಾಟಕದ ಸಾಕಷ್ಟು ಪ್ರದೇಶಗಳ ಅಭಿವೃದ್ಧಿ ಕೂಡ ಸಾಧ್ಯ ಆಗುತ್ತೆ. ಹಾಗೆಯೇ ಕರ್ನಾಟಕದಲ್ಲಿ ಇನ್ನಷ್ಟು ರಸ್ತೆಗಳ ಅಭಿವೃದ್ಧಿಗೆ ಬೇಡಿಕೆ ಹೆಚ್ಚುತ್ತಾ ಇದೆ. ಬೀದರ್ನಿಂದ ಶ್ರೀರಂಗಪಟ್ಟಣದವರೆಗಿನ ರಸ್ತೆಯನ್ನ ಚತುಷ್ಪಥ ರಸ್ತೆಯನ್ನ ಮಾಡಬೇಕು ಅನ್ನುವ ಕೂಗು ಹೆಚ್ಚಾಗ್ತಾ ಇದೆ. ಹಾಗೆಯೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ರಸ್ತೆಗಳನ್ನು ಕೂಡ ಉತ್ತಮಪಡಿಸಬೇಕು ಅನ್ನೋ ಅಭಿಪ್ರಾಯ ಅಲ್ಲಿನ ಜನರದ್ದು. ಈ ಮೂಲಕ ಹೆದ್ದಾರಿಗಳು ಹೇಗೆ ರಾಷ್ಟ್ರದ ಪ್ರಗತಿಗೆ ಸಹಾಯಕವಾಗಿ ನಿಲ್ಲುತ್ತವೋ ಅದೇ ರೀತಿ ಅವುಗಳು ಹಾದು ಹೋಗುವ ಪ್ರದೇಶಗಳ ಅಭಿವೃದ್ಧಿಗೆ ಕೂಡ ನೆರವಾಗಲಿ ಅನ್ನೋದು ಜನರ ಉದ್ದೇಶ. ಇದು ಗೆಳೆಯರೆ ಭಾರತದಲ್ಲಿನ ಅತಿ ಉದ್ದದ ಹೆದ್ದಾರಿಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.